ಇಲ್ಲಿ ನಾನು ಫಸ್ಟ್ ಮ್ಯಾರಿನೇಷನ್ ಮಾಡ್ಕೋತಿದ್ದೀನಿ. ಮ್ಯಾರಿನೇಷನ್ ಮಾಡೋದಕ್ಕೆ ನಾನು 600 ಗ್ರಾಮ್ಸ್ ಆಫ್ ಚಿಕನ್ ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಅಂದರೆ ಸಾಲ್ಟ್ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ನಾನು 1/2 ಟೇಬಲ್ ಸ್ಪೂನ್ ಆಫ್ ಟರ್ಮರಿಕ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ 1 ಟೇಬಲ್ ಸ್ಪೂನ್ ಆಫ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಮತ್ತೆ ನಾನು 1/2 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕ್ಕೋತಿದ್ದೀನಿ. 1/2 to 1 ಟೇಬಲ್ ಸ್ಪೂನ್ ಅಷ್ಟು. ಇದನ್ನೆಲ್ಲನೂ ನಾವು ಮ್ಯಾರಿನೇಟ್ ಮಾಡಿ ಇಡಬೇಕು. ಕೆಲವೊಬ್ಬರು ಲೆಮನ್ ಜ್ಯೂಸ್ ಹಾಕ್ತಾರೆ. ಲೆಮನ್ ಜ್ಯೂಸ್ ಹಾಕೋದು ಆಪ್ಷನಲ್. ನಾನಿಲ್ಲಿ ಲೆಮನ್ ಜ್ಯೂಸ್ ಹಾಕ್ತಾ ಇಲ್ಲ. ಈಗ ನಾನು ಸಾಲ್ಟ್, ಟರ್ಮರಿಕ್ ಮತ್ತು ಪೆಪ್ಪರ್ ಪೌಡರ್ ಸ್ವಲ್ಪ ಆ್ಯಂಡ್ ರೆಡ್ ಚಿಲ್ಲಿ ಪೌಡರ್ನ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಮ್ಯಾರಿನೇಷನ್ ಮಾಡೋದಕ್ಕೆ ಒಂದು ರೆಫ್ರಿಜಿರೇಟರ್ ಆರ್ ಹಾಗೆ ಹೊರಗನ ನಾವು 1 hour or 2 hours ಇಟ್ಟರೆ ಅದು ತುಂಬ ಟೇಸ್ಟಿಯಾಗಿ ಇರುತ್ತೆ ಚಿಕನ್. ಇಲ್ಲಿ ಮಸಾಲೆಗೆ ಏನೇನು ಬೇಕೋ ಆ ಐಟಮ್ಸ್ ತೊಗೊಂಡಿದ್ದೀನಿ. ಇದು ಜಾಪತ್ರೆ ಮತ್ತು 20 ಕಾಳಷ್ಟು ಮೆಣಸು ತೊಗೊಂಡಿದ್ದೀನಿ. ಆಮೇಲೆ ಚಕ್ಕೆ ತೊಗೊಂಡಿದ್ದೀನಿ 1 ಇಂಚಷ್ಟು. ಆಮೇಲೆ ಒಂದು 5-6 ಲವಂಗ ತೊಗೊಂಡಿದ್ದೀನಿ. 1 ಏಲಕ್ಕಿ, ಅನಾನಸ್ ಹೂವು, ಆಮೇಲೆ ಅನಾನಸ್ ಹೂವು ಅಂತಲೂ ಅಂತಾರೆ, ಆಮೇಲೆ ಇದು ಸ್ಟಾರ್ ಹೂವು ಅಂತಲೂ ಅಂತಾರೆ. ಆಮೇಲೆ ಪಲಾವ್ ಎಲೆ ತೊಗೊಂಡಿದ್ದೀನಿ, ಮರಾಠಿ ಮೊಗ್ಗು, ಆಮೇಲೆ ಕಸ್ತೂರಿ ಮೇಥಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಆಮೇಲೆ ಜೀರಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು, ಧನಿಯಾ ಒಂದು 2ರಿಂದ 2.5 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ತೊಗೊಂಡ್ರೆ ಸಾಕು, ಯಾಕೆಂದರೆ ನಾನಿಲ್ಲಿ 600 ಗ್ರಾಮಿಗೆ ಮಾಡ್ತಿರೋದ್ರಿಂದ 2 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ಆಮೇಲೆ ಬೇಡ್ಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬೇಡ್ಗೆ ಮೆಣಸಿನ್ಕಾಯಿ ಇಲ್ಲಿ 3 ತೊಗೊಂಡಿದ್ದೀನಿ, ಅದು ಕಲರ್ಗೋಸ್ಕರ. ಆ್ಯಂಡ್ ಗುಂಟೂರು ಮೆಣಸಿನ್ಕಾಯಿ ಒಂದು 9 ತೊಗೊಂಡಿದ್ದೀನಿ. 8ರಿಂದ 9 ತೊಗೋಬೋದು. ಇದನ್ನೆಲ್ಲ ಒಂಚೂರು ಬಾಣಲಿಲಿ ಹಾಕಿ ಫ್ರೈ ಮಾಡಿ ಆಮೇಲೆ ನಾವು ಪುಡಿ ಮಾಡಿ ಇಟ್ಕೋಬೇಕು. ನಾನಿವಾಗ ಇದನ್ನೆಲ್ಲನೂ ಹುರಿಯೋಕೆ ಹಾಕ್ಕೊತಾ ಇದ್ದೀನಿ. ಎಲ್ಲ ಒಂದೇ ಸರಿ ಹಾಕಿದ್ದೀನಿ. ಇದಕ್ಕೆ ನಾನು ಎಣ್ಣೆ ಆಗಲಿ ತುಪ್ಪ ಆಗಲಿ ಏನೂ ಹಾಕಿಲ್ಲ, ಹಾಗೆ ಹುರಿತಿದ್ದೀನಿ ನಾನು. ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಇದನ್ನು ನಾವು ಒಂದು ಧನಿಯಾ ಎಲ್ಲನೂ ಒಂಚೂರು ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ನಮಗೆ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ. ನಾವು ಅಲ್ಲಿ ತನಕ ಹುರ್ಕೊಂಡ್ರೆ ಸಾಕು. ಒಂದು 2 ಮಿನಿಟ್ಸ್ ಹುರ್ಕೊಂಡ್ರೆ ಸಾಕಾಗಿರುತ್ತೆ. ಇದೆಲ್ಲ ತಣ್ಣಗಾದ್ಮೇಲೆ ನಾವು ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಫ್ರೈ ಮಾಡ್ಕೊಂಡಿರೋ ಐಟಮ್ಸ್ನೆಲ್ಲನೂ ನಾನು ಇವಾಗ ತಣ್ಣಗಾಗಾಕ್ಬಿಟ್ಟು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೋತೀನಿ. ಪುಡಿ ನಮಗೆ ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು, ಕಂಪ್ಲೀಟಾಗಿ ನುಣ್ಣಗಾಗಿರಬೇಕು. ಆ್ಯಂಡ್ ಕಲ್ಲರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇಲ್ಲಿ ನಾನು ಒಂದು 5-6 ಎಸಳು ಬೆಳ್ಳುಳ್ಳಿ ತೊಗೊಂಡು ಬೆಳ್ಳುಳ್ಳಿನ ಕುಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 4 to 5 ಟೇಬಲ್ ಸ್ಪೂನ್ಸ್ ಆಫ್ ಆಯಿಲ್ ಹಾಕ್ಕೋತಿದ್ದೀನಿ. ಇಲ್ಲಿ ನಾನು 4 to 5 ಟೇಬಲ್ ಸ್ಪೂನ್ಸ್ ಆಯಿಲ್ ಹಾಕಾದ್ಮೇಲೆ ಅದಕ್ಕೆ ಆನಿಯನ್ ಹಾಕ್ತಾ ಇದ್ದೀನಿ. ಆನಿಯನ್ ಹಾಕಿ ಆನಿಯನ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡಬೇಕು. ನಾನಿಲ್ಲಿ ಆನಿಯನ್ನ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಉಟ್ಕೊಂಡಿದ್ದೀನಿ, ಹಸಿ ವಾಸನೆ ಹೋಗೋ ತನಕನೂ. ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ, ಮತ್ತು ನಾನು ಕ್ರ್ಯಾಶ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿನೂ ಇದರೊಳಗೆ ಮಿಕ್ಸ್ ಮಾಡಿ ಹಾಕ್ತಿದ್ದೀನಿ. ಇದನ್ನು ಫ್ರೈ ಮಾಡ್ಕೋಬೇಕು.
ಇದು ಹಸಿ ವಾಸನೆ ಹೋಗೋ ತನಕನೂ ಫ್ರೈ ಮಾಡ್ಕೋಬೇಕು. ಇದು ಇವಾಗ ಸ್ವಲ್ಪ ಹಸಿ ವಾಸನೆ ಹೋಗಿದೆ. ಹೋಗಾಗಿದ ತಕ್ಷಣ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊತಿದ್ದೀನಿ. ಇವಾಗ ನಾನು ಇದಕ್ಕೆ ಚಿಕನ್ ಹಾಕೋತೀನಿ. ಈಗ ನಾನಿಲ್ಲಿ ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಿದ್ದೀನಿ. ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚಿಕನ್ನ, ಆಮೇಲೆ ಆನಿಯನ್ ಎಲ್ಲ ಫ್ರೈ ಮಾಡ್ಕೊಂಡಿರೋದು, ಆನಿಯನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೆಲ್ಲನೂ. ಇದು ಒಂದು 5 ನಿಮಿಷ ಬೇಯಬೇಕು. ಬೇಯೋಕ್ಕಿಂತ ಮುಂಚೆ ನಾವು ಮೆಣಸಿನ್ಕಾಯಿ ಹಾಕ್ಕೊಬಿಡ್ಬೇಕು. ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿ ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಇಡಬೇಕು. ಲಿಡ್ ಕ್ಲೋಸ್ ಮಾಡಿ ಇಟ್ಟಾಗ ಒಂದು ಚಿಕನ್ನು ಒಂದು 5 ಮಿನಿಟ್ಸ್ ಬೆಂದಾದಮೇಲೆ ನೆಕ್ಸ್ಟ್ ನಾವು ಬೇರೆ ಐಟಮ್ಸ್ನ ಹಾಕಬೇಕು. ಈಗ ಚಿಕನ್ನಲ್ಲಿ ಎಣ್ಣೆ ಬಿಟ್ಟಿದೆ. ನಾವು ಇವಾಗ ಸ್ವಲ್ಪ ರುಬ್ಬಿರೋ ಅಂಥ ಮಿಶ್ರಣನ ಹಾಕಬೇಕು. ನಾನು ರುಬ್ಬಿರೋ ಪೌಡರ್ನ ನಾನು 2 ಟೈಮ್ಸ್ ಹಾಕ್ತೀನಿ. ಇವಾಗ ಒಂದು ಸರಿ ಹಾಕ್ತೀನಿ, ಆಮೇಲೆ ಲಾಸ್ಟಲ್ಲಿ 1 ಮಿನಿಟ್ ಸ್ಟವ್ ಆಫ್ ಮಾಡೋಕ್ಕಿಂತ ಮುಂಚೆ ಒಂದು ಸತಿ ಹಾಕ್ತೀನಿ. ನಾನು ಇವಾಗ ಹಾಕ್ತಾ ಇದ್ದೀನಿ ನೋಡಿ ಒಂದು ಸತಿ ಪೌಡರ್ನ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಪೌಡರ್ ಹಾಕಿದ್ಮೇಲೆ ಆಮೇಲೆ ಲಾಸ್ಟ್ನಲ್ಲಿ ಇನ್ನೊಂದು ಸತಿ ಹಾಕಬೇಕು. ನಾನು ಇವಾಗ ಇನ್ನೂ 1 ಟೇಬಲ್ ಸ್ಪೂನ್ ಪೌಡರ್ ಹಾಕ್ಕೊತಿದ್ದೀನಿ. ನಾನು ಇವಾಗ ಫುಲ್ ಕಂಪ್ಲೀಟಾಗಿ ಪೌಡರ್ ಏನೇನು ಮಾಡ್ಕೊಂಡಿದ್ದೀವೋ ಆ ಪೌಡರ್ನ ಕಂಪ್ಲೀಟಾಗಿ ಹಾಕ್ತಿದ್ದೀನಿ. ಇವಾಗ ಅದನ್ನು ಫ್ರೈ ಮಾಡ್ಕೋತೀನಿ ಒಂದು 30 ಸೆಕೆಂಡ್ಸ್. ಆಮೇಲೆ ಸ್ಟವ್ ಆಫ್ ಮಾಡಿಬಿಡೋದು. ಸ್ಟವ್ ಆಫ್ ಮಾಡಿ ಇಳಿಸೋದು. ಲಾಸ್ಟ್ನಲ್ಲಿ ಇನ್ನೇನು ನಾವು ಸ್ಟವ್ ಆಫ್ ಮಾಡ್ತೀವಿ ಅನ್ಬೇಕಾದ್ರೆ ಕೊತ್ತಂಬರಿನ ಹಾಕ್ಕೊಂಡು ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೋಬೇಕು. ಆವಾಗ ನಮ್ಮ ಟೇಸ್ಟಿಯಾಗಿ ಎಮ್ಮಿಯಾಗಿರೋ ನಮ್ಮ ಆಂಧ್ರ ಸ್ಟೈಲ್ ಚಿಕನ್ ಫ್ರೈ ರೆಡಿ ಆಗುತ್ತೆ. ಇದನ್ನು ನಾವು ಅನ್ನದ ಜೊತೆಗೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು, ಆಮೇಲೆ ಚಪಾತಿ, ರೋಟಿ ಅದರೆಲ್ಲರ ಜೊತೆಗೂ ಸೈಡ್ ಡಿಶ್ಶಾಗೂ ಯೂಸ್ ಮಾಡ್ಬೋದು. ನನಗನ್ಸೋ ಪ್ರಕಾರ ಬೆಸ್ಟ್ ಕಾಂಬಿನೇಷನ್ ಅಂದರೆ ರಸ ಮತ್ತು ಅನ್ನಕ್ಕೆ ಇದು ತುಂಬ ಅಂದರೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಎಲ್ಲರೂ ಮನೆಯಲ್ಲಿ ಮಾಡಿಕೊಂಡು ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ರೆಸಿಪಿ.